ರೈತರಿಗೆಲ್ಲ ಗುಡ್ ನ್ಯೂಸ್ ಇದೆ. 16 ಹಾಕಿದ್ರೂ ಮುಂದೆ ನೀರು ಹೋಗ್ತಾ ಇಲ್ಲ ಅಂತ ಹೇಳೋ ಪ್ರಾಬ್ಲಮ್ಸ್ ಜಾಸ್ತಿ ಇತ್ತು. 7-8 ಗಿಡ 10 ಗಿಡ 11 ಗಿಡಕ್ಕೆ ಹೋಗ್ತಾ ಇತ್ತು ಅವಾಗೆಲ್ಲ. ಈಗ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಇದರದ್ದು ಡಯಾ ಬಂದ್ಬಿಟ್ಟು ಚೇಂಜ್ ಮಾಡಿರೋದ್ರಿಂದ ನಿಮಗೆ ಒಂದು 20 ಗಿಡದವರೆಗೂ ನೀರು ಹೋಗುತ್ತೆ. ಅಡಿಕೆ ಗಿಡದವರಿಗೆ ನೋಡಿ ಇದೊಂದು ತುಂಬ ಯೂಸ್ಫುಲ್ ಆಗಿರುವಂಥ ವೀಡಿಯೋ. ಏನಪ್ಪ ಅಂತ ಹೇಳಿದ್ರೆ ಇಷ್ಟು ದಿನ 16 ಔಟರ್ ಡಯಾ ಕೊಟ್ಬಿಟ್ಟು ಇನ್ನರ್ ಡಯಾ ಬಂದ್ಬಿಟ್ಟು ನಿಮಗೆ ಕಡಿಮೆ ಬರೋದು, ತುಂಬ 13, 12.5 ಈ ಥರ ಎಲ್ಲ ಬರೋದು. ಆದರೆ ಈಗ ಏನು ಮಾಡಿದ್ದೀವಿ ಅಂದರೆ ಔಟರ್ ಡಯಾ ಜಾಸ್ತಿ ಕೊಟ್ಟುಬಿಟ್ಟಿದ್ದೀವಿ. ಆಮೇಲೆ ಇನ್ನರ್ ಡಯಾ ಬಂದ್ಬಿಟ್ಟು ನಿಮಗೆ 14.5 ಬರ್ತಾಯಿದೆ. ಹೀಗಿರೋದ್ರಿಂದ ನಿಮಗೆ ಒಂದು 20 ಗಿಡದವರೆಗೂ ನೀರು ಹೋಗುತ್ತೆ ತುಂಬ ಚೆನ್ನಾಗಿ. ಇದು 16 ಆದರೆ ಸ್ವಲ್ಪ ಸೈಜ್ ಚೇಂಜ್ ಮಾಡಿದ್ದೀವಿ. ನೀವು ತುಂಬ ಇದನ್ನು ಯೂಸ್ ಮಾಡ್ಕೋಬೋದು. ಯಾಕಂದರೆ ಈಗ 20 ಗಿಡದಕ್ಕೆ ನೀರು ಹೋಗ್ತಾ ಇರಲಿಲ್ವಲ್ಲ, ಅವರೆಲ್ಲ ಏನು ಮಾಡೋರು ಅಂದರೆ ಈಗ ಮಧ್ಯದಲ್ಲಿ PVC ಪೈಪ್ ಹಾಕ್ಕೊಂಡು ಮಾಡಬೇಕಿತ್ತು. ಅದು ಇನ್ನು ಬೇಡ. ಇದೇ ಪೈಪಲ್ಲಿ 16 ನಿಮಗೆ ತುಂಬ ಲೆಂತ್ ಹೋಗುತ್ತೆ, ಒಂದು 20 ಗಿಡದವರೆಗೂ ಹೋಗುತ್ತೆ. ವಾಲ್ ಥಿಕ್ನೆಸ್ಸು ಚೆನ್ನಾಗಿ ಕೊಟ್ಟಿದ್ದೀವಿ. ಇದು ಬಂದ್ಬಿಟ್ಟು ನಿಮಗೆ ಗೋಲ್ಡ್ ಮತ್ತು ಡೈಮಂಡು. ಈಗ ಗೋಲ್ಡ್ ಬಂದ್ಬಿಟ್ಟು 10 ವರ್ಷ ವಾರಂಟಿ ಬರುತ್ತೆ, ಡೈಮಂಡ್ ಬಂದ್ಬಿಟ್ಟು 15 ವರ್ಷ ವಾರಂಟಿ ಬರುತ್ತೆ. ಗೋಲ್ಡಿಗೆ ನೋಡಿ ಸಿಂಗಲ್ ಲೈನ್ ಬರುತ್ತೆ, ಡೈಮಂಡಿಗೆ ಬಂದ್ಬಿಟ್ಟು ಡಬಲ್ ಲೈನ್ ಬರುತ್ತೆ. ಸರಿನಾ? ಈ ವಿಡಿಯೋ ಉದ್ದೇಶನೇ ಅಷ್ಟು. ಇನ್ನು ಮುಂದೆ ನೀವು 20 ಗಿಡಕ್ಕೆ ನೀರು ಹೋಗಲ್ಲ 16 ಅಂತ ಹೇಳ್ಬಿಟ್ಟು 20 ಹಾಕ್ಕೊಳೋದು ಬೇಡ. 16 ಹೋಗುತ್ತೆ 20 ಗಿಡದವರೆಗೂ ಆರಾಮಾಗಿ ಯೂಸ್ ಮಾಡಿ. ಓಕೆನಾ? ಇದು ಶ್ರೀ ನಾರಾಯಣಿ ಇರಿಗೇಷನ್ ಬೆಂಗಳೂರು ಮತ್ತು ಮಳವಳ್ಳಿ, ತುಮಕೂರು, ಚಿತ್ರದುರ್ಗ ದಲ್ಲಿದೆ. ಬೆಂಗಳೂರಲ್ಲಿ ಬಂದುಬಿಟ್ಟು ನಿಮಗೆ 8ನೇ ಮೈಲಿ ಹೆಸರುಘಟ್ಟ ಹೋಗೋ ರೋಡು ಅಲ್ಲಿರೋದು. ತುಮಕೂರಲ್ಲಿ ನಿಮಗೆ ಕುಣಿಕಲ್ ಬೈಪಾಸು ನಿಮ್ಮ ಮಹೇಂದ್ರ ಕಾರ್ ಶೋರೂಮ್ ಪಕ್ಕದಲ್ಲಿ ಬರುತ್ತೆ. ಚಿತ್ರದುರ್ಗದಲ್ಲಿ ಹೊಳಲ್ಕೆರೆ ರೋಡು ಜ್ಞಾನ ಭಾರತಿ ಸ್ಕೂಲು ಪಕ್ಕದಲ್ಲಿ ಬರುತ್ತೆ. ಇನ್ನು ಮಳವಳ್ಳಿಲಿ ಬಸ್ ಸ್ಟ್ಯಾಂಡ್ ಆಪೋಸಿಟಲ್ಲಿ ಒಂದು ನಂದಿನಿ ಡೈರಿ ಇದೆ. ಆ ನಂದಿನಿ ಡೈರಿ ಬಿಲ್ಡಿಂಗಲ್ಲೇ ಗ್ರೌಂಡ್ ಫ್ಲೋರಲ್ಲಿದೆ. ಅಲ್ಲಿ ಹೋಗಿ ತೊಗೋಬೋದು, ಎಲ್ಲ ಕಡೆ ಸಿಗುತ್ತೆ. ಆಮೇಲೆ ಹಿಂದಿನ ವೀಡಿಯೋದಲ್ಲೆಲ್ಲ ಅಂಡರ್ಗ್ರೌಂಡಿನ ಬಗ್ಗೆ ಹೇಳಿದ್ದೀನಿ. ಅಂಡರ್ಗ್ರೌಂಡಿಂದು ವೀಡಿಯೋಗಳೆಲ್ಲ ನೋಡ್ಕೊಳ್ಳಿ, ತುಂಬ ಬೆನಿಫಿಟ್ ಇದೆ. ಇನ್ನು ನೀವು 20 ಗಿಡಕ್ಕೆ ನೀರು ಹೋಗಲ್ಲ ಅನ್ನೋ ಟೆನ್ಷನ್ ಬೇಡ. ಡಿಸ್ಪ್ಲೇಲಿರೋ ನಂಬರಿಗೆ ಫೋನ್ ಮಾಡಿ. ಆಮೇಲೆ ಪ್ರೈಸ್ ಲಿಸ್ಟ್ ಏನಾರು ಬೇಕು ಅಂತ ಹೇಳಿದ್ರೆ ವಾಟ್ಸಪ್ಪಿಗೆ ಹಾಯ್ ಅಂತ ಒಂದು ಮೆಸೇಜ್ ಮಾಡಿ. ಡಿಸ್ಪ್ಲೇಲಿ ಎಲ್ಲ ಡಿಸ್ಟಿಕ್ಕು ತಾಲೂಕಿಂದು ನಂಬರ್ಗಳಿದೆ, ಒಂದ್ಸತಿ ನೋಡ್ಕೊಳ್ಳಿ, ಆರ್ಡ್ರುಗಳು ಕೊಡಿ. ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆಯೂ ಟ್ರಾನ್ಸ್ಪೋರ್ಟಿಗೆ ಹಾಕ್ಬೋದು. ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಇದೆ. ಬಟ್ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ನಮ್ಮ ಕಡೆಯಿಂದ ಫ್ರೀ ಅಲ್ಲ. ನಮ್ಮ ಫ್ಯಾಕ್ಟ್ರಿಯಿಂದ ಟ್ರಾನ್ಸ್ಪೋರ್ಟ್ ಆಫೀಸಿಗೆ ಹಾಕೋದೇನಿದೆ ಅದು ಫ್ರೀ ಇರುತ್ತೆ. ಟ್ರಾನ್ಸ್ಪೋರ್ಟ್ ಆಫೀಸಿಂದ ನಿಮ್ಮ ತಾಲೂಕು ಡಿಸ್ಟಿಕ್ಕಿಗೆ ಏನು ಬರುತ್ತೆ ಆ ಚಾರ್ಜಸ್ ನೀವು ಅಲ್ಲಿ ಕೊಡಬೇಕಾಗತ್ತೆ. ಓಕೆ, ಇದನ್ನು ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಪ್ಲೀಸ್.